ದೇವನಹಳ್ಳಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವ ಒಂದು ಪ್ರಕರಣ ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾದ ಆರೋಪಾತ್ಮಕ ಪೋಸ್ಟ್ಗೆ ಸಂಬಂಧಿಸಿದಂತೆ ರಾಯಸಂದ್ರ ಗ್ರಾಮದ ನಿವಾಸಿ ಹಾಗೂ ಸಾಮಾಜಿಕ ಹೋರಾಟಗಾರ ರಾಯಸಂದ್ರ ಸೋಮಶೇಖರ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮಶೇಖರ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದ್ದು, ಈ ಬೆಳವಣಿಗೆ ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧ ಚರ್ಚೆಗಳಿಗೆ ಕಾರಣವಾಗಿದೆ. ಹಲವು ವರ್ಷಗಳಿಂದ ರೈತರ, ಸಾರ್ವಜನಿಕರ ಹಾಗೂ ಗ್ರಾಮೀಣ ಅಭಿವೃದ್ಧಿಯ ಪರ ಹೋರಾಟ ನಡೆಸುತ್ತಿರುವ ಸೋಮಶೇಖರ್ ವಿರುದ್ಧದ ಕ್ರಮಕ್ಕೆ ಅವರ ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಯಾವುದೇ ಆರೋಪಗಳ ಸತ್ಯಾಸತ್ಯತೆಯ ತನಿಖೆಯ ಮೂಲಕವೇ ಹೊರಬರಬೇಕಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗುವ ಅಭಿಪ್ರಾಯಗಳು ಕಾನೂನು ವ್ಯಾಪ್ತಿಯೊಳಗೆ ಇರಬೇಕು ಎಂಬ ಅಭಿಪ್ರಾಯವು ಕೇಳಿ ಬರ್ತಾ ಇದೆ. ಸದ್ಯ ಪ್ರಕರಣದ ತನಿಖೆ ಮುಂದುವರೆದಿದ್ದು, ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹೋರಾಟಗಾರರು ಪ್ರಶ್ನೆ ಮಾಡಬಾರ್ದು, ಹೋರಾಟಗಾರರು ಧ್ವನಿ ಎತ್ತಬಾರದು. ಇವರು ಯಾವುದೇ ರೀತಿಯಾಗಿ ಬಡವರ ಪರ ಆಗಲಿ ಜನಸಾಮಾನ್ಯರ ಪರವಾಗಲಿ ನಿಂತ್ಕೊಳ್ಬಾರ್ದು. ನಿಂತ್ಕೊಂಡ್ರೆ ಈ BNS ಆಕ್ಟನ್ನು ಬಳಸ್ಕೊಂಡು ಇವರು ಸುಳ್ಳು ಕೇಸಲ್ಲಿ ದಾಖಲಿಸೋದು. ಈ ಸುಳ್ಳು ಕೇಸ್ನ ಮುಖ್ಯ ಉದ್ದೇಶವೇನೆಂದ್ರೆ, ನಮ್ಮ ದೇವನಹಳ್ಳಿ ತಾಲೂಕಿನ ಶಾಸಕರು ಇಲ್ಲಿಯವರೆಗೂ 2,000 ನಿವೇಶನಗಳು ಕೊಡ್ತೀರಿ, 3,000 ನಿವೇಶನಗಳು ಕೊಡ್ತೀರಿ ಅಂತ ಸುಳ್ಳು ಅಪಪ್ರಚಾರಗಳು ಹೇಳ್ತಾನೆ ಇರ್ತಾರೆ. ಇದು ಅಪಪ್ರಚಾರ ಅನ್ನೋದಕ್ಕಿಂತ ಬುರ್ಡೆ ಮಾತುಗಳು ಹೇಳ್ತಾನೆ ಇರ್ತಾರೆ. ನಾವು ನೋಡಿ ಬೇಸತ್ತಿ ಯಾವತ್ತಾದರೂ ಒಂದಿನ ಗ್ರೂಪ್ಗಳಿಗೆ ಕಾಮೆಂಟ್ ಮಾಡೋದಾಗಲಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಶೇರ್ ಮಾಡೋದಾಗಲಿ, ಯಾವೇಳನಕಾರಿಯಾಗಿ ಅಂತ ನಡೆದಿರೋಂಥ ಘಟನೆಗಳು, ಅಹಿತಕರ ಘಟನೆಗಳನ್ನ ಏನಾದರೂ ಗ್ರೂಪ್ಗಳಿಗೆ ಶೇರ್ ಮಾಡಿದ್ರೆ ನಮ್ಮ ಮೇಲೆ ಕೇಸಲ್ಲಿ ದಾಖಲೆ ಮಾಡ್ತಾರೆ. ಇವರು ನಮಗೆ ನಿವೇಶನ ಕೊಟ್ಟರೆ, ರಸ್ತೆ ಕೊಟ್ಟರೆ, ಕರೆಕ್ಟಾಗಿ ಉದ್ಯೋಗ ಕೊಟ್ಟರೆ, ಕರೆಕ್ಟಾಗಿ ಶಿಕ್ಷಣ ಕೊಟ್ಟರೆ, ಕರೆಕ್ಟಾಗಿ ಆರೋಗ್ಯ ಕೊಟ್ಟರೆ, ಇವ್ರನ್ನ ಯಾರೇ ಪ್ರಶ್ನೆ ಮಾಡ್ತಾರೆ?